ಹಾಯ್ ರೀ, ಇವತ್ತು ಒಂದು ಅಕ್ಕಿ ಹಿಟ್ಟಿಲ್ಲ ಶಾಣ್ಗೆ ಹೆಂಗೆ ಮಾಡೋದು ತೋರಿಸ್ತೇನೆ. ಇದು ಅಕ್ಕಿ ಹಿಟ್ಟು ನಾರ್ಮಲಾಗಿ ಬೀಸ್ಕೊಂಡು ಬಂದದೈತಿ. ಇದರಲ್ಲೇ ನಿಮ್ಗೆ ಯಾವ ಅಳತೆ ಹೆಂಗೆ ಬೇಕೋ ಅದರಲ್ಲೇ ಮಾಡ್ಕೋಬೋದು. ಇಲ್ಲಾಂದ್ರೆ ಅಕ್ಕಿ ನೆನೆಸಿಟ್ಟು ಮಿಕ್ಸರ್ಕೋ ಅಥವಾ ದೋಸಾಗೋದು ಎಲ್ಲ ಹೊರಗೆ ಹೋಗಿ ಹೆಂಗೆ ರುಬ್ಬಿಸ್ಕೊಂಡು ಬರ್ತೀವಿ ಹಂಗಾದ್ರೂ ಮಾಡ್ಬೋದು. ನಾ ಈಗ ಇನ್ಸ್ಟೆಂಟ್ ಮಾಡಾಕ್ತೀನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಇನ್ನೊಂದು ಕಪ್ ಹಾಕ್ಕೊಳತ್ತೇನೆ. ಆಮೇಲೆ ಇವು ಸ್ವಲ್ಪ ಮಾಡಿದರೆ ಭಾಳ ಆಗ್ತಾವೆ. ಸೊ ಫಸ್ಟ್ ಟೈಮ್ನ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೊಂದು ಐಡಿಯಾ ಬರೋವರೆಗೂ 1 ಗ್ಲಾಸು ಅಥವಾ ಸಣ್ಣ 2 ಬಟ್ಲ ಹಿಂಗೆ ಮಾಡ್ಕೊಂಡು ನೋಡಿರಿ. ಅದ್ರ ಮೇಲೆ ನೆಕ್ಸ್ಟ್ ನಿಮ್ಗೆ ಇದಾಗ್ತೈತಿ. ಯಾಕಂದ್ರೆ ಭಾಳ ಆದ್ರೆ ಮತ್ತು ಇದಾಗಂಗಿಲ್ಲ. ಆಮೇಲೆ ಇದರಲ್ಲಿ ಮಾಪ್ ಅಂತೇನಿಲ್ಲ, ಜಸ್ಟ್ ನೀರು ಹಾಕಿ ಕಲಸ್ರಿ. ಸ್ವಲ್ಪ ಅಳ್ಕಾಗಬೇಕು, ಗಂಟು ಇರ್ಲಾರ್ದಂಗೆ. ಮಾಡೋಕ್ಕೆ ಭಾಳ ಈಸಿ ಇರ್ತಾವೆ, ಟೈಮು ತೊಗೊಳಂಗಿಲ್ಲ. ಫಸ್ಟ್ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಗಂಟು ಇರ್ಲಾರ್ದಂಗೆ ಕಲಸಿ, ಆಮೇಲೆ ಜಾಸ್ತಿ ನೀರು ಹಾಕೋರಿ. ಬೇಕೆಂದ್ರೆ ಚಮಚಲೂ ಕಲ್ಸ್ಕೊಬೋದು, ಕೈಲೂ ಕಲ್ಸ್ಕೊಬೋದು. ಕೈಲೇ ಕಲಸಿದ್ರೆ ಇದಾಗ್ತೈತಿ, ಚೆಂದಂಗೆ ಗಂಟು ಇರ್ಲಾರ್ದಂಗೆ ಆಗ್ತೈತಿ. ಕಂಪ್ಲೀಟಾಗಿ ಅದು ಗಂಟು ಇಲ್ದಂಗೆ ಕಲ್ಸ್ಕೊಂಡ್ಮೇಲೆ ಮತ್ತೊಂದು ಸರ್ತಿ ಚೆಕ್ ಮಾಡ್ಕೊರಿ. ಎಲ್ಲರೂ ಇದ್ರ ಗಂಟು ಇದು ಮಾಡಿರಿ. ಹಿಂಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆ ಇಡಬೇಕು, 1 ತಾಸು 1.5 ತಾಸದು. ಅಂದರೆ ಸ್ವಲ್ಪ ಉಬ್ಬಿದಂಗೆ ಆಗ್ತೈತಿ. ಇಲ್ಲ ಅದು ಹಿಟ್ಟು ಬೀಸ್ಕೊಂಡು ಬಂದಿದ್ದಿದ್ರೆ ಅದಂತರೂ ರಾತ್ರಿ ಹೊರಗೆ ಇಟ್ಕೊಂಡ್ರೆ ಬೆಳಗ್ಗೆ ಅಂದ್ರೆ ಉಬ್ಬಿರ್ತೈತಿ. ಇದು ಇನ್ಸ್ಟಂಟ್ ತೋರ್ಸಾತೀನಿ ನಾನು. ಯಾಕಂದ್ರೆ ಶಾಣ್ಗೆ ಕರೆದಾಗ ಅವು ಇರೋ ಸೈಜ್ಗಿಂತ ಹಿಂಗೆ ಉಬ್ಬಿದ್ರೆ ಚಲೋ ಅನ್ನಿಸ್ತಾವೆ. ಹಂಗಂದ್ರೆ ಹಿಟ್ಟು ಉಬ್ಬಬೇಕು. ಈಗ ನೋಡಿರಿ, ನಾನು ಇದು ಅಕ್ಕಿ ಹಿಟ್ಟು ಕಲಸಿದ್ದು ಎಷ್ಟೈತಿಲ್ಲ ಅದು ಡಬಲ್ ಅಷ್ಟು ನೀರು ಹಾಕ್ಕೊಂಡೇನಿ. ಅದನ್ನೊಂದು ಕುಕ್ಕರ್ ಒಳಗೆ ಕಾಯಕ್ಕೆ ಇಟ್ಟೇನಿ. ಅವು ಫುಲ್ ಹೆಸರು ಬರ್ತಾವಲ್ಲ, ಆವಾಗ ಈ ಹಿಟ್ಟು ಹಾಕಬೇಕು. ಇದನ್ನು ಒಂದು ಚಮಚ ತೊಗೊಂಡು ಮತ್ತು ಚೆಂದಾಗಿ ಮಿಕ್ಸ್ ಆಗಬೇಕು. ಈಗೇನು ಗಂಟಾಗೋ ಚಾನ್ಸಸ್ ಇರೋಲ್ಲ, ಬಟ್ ಹಿಂಗೆ ಕಂಟಿನ್ಯೂಸ್ ಚಮಚ ತೊಗೊಂಡು ಅಳಗಾಡ್ಸ್ಕೊತಾ ಇದ್ರೆ ಗಂಟಾಗಂಗಿಲ್ಲ. ಇದು ನೋಡಿರಿ, ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಇದು ಧನಿಯಾ, ಆಮೇಲೆ ಜೀರಿಗೆ, ಇವೆಲ್ಲನೂ ಊಟ ಚಟ ಪುಡಿ ಮಾಡೀನಿ, ಯಾವುದು ಸಣ್ಣಗೆ ಮಾಡಿಲ್ಲ. ಆಮೇಲೆ ಹಳ್ಳುಪ್ಪು ಐತಿ. ನಿಮ್ಗೆ ಗೊತ್ತಾಗ್ತೈತಿ, ಅದು ಕುದ್ದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಹಿಂಗೆ ಗಟ್ಟಿ ಆಗ್ತೈತಿ, ಅವಾಗಿನವರೆಗೂ ಕುದಿಸ್ಬೇಕು. ಉಪ್ಪು ಹಾಕಾಕತ್ತೀನಿ. ಆಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಖಾರದು ಬೇಕಂದ್ರೆ ಕೆಂಪು ಮೆಣ್ಸಿನ್ಕಾಯಿ ಅಥವಾ ಹಸಿ ಮೆಣ್ಸಿನ್ಕಾಯಿನ ಒಣಗಿದ್ದು ಇರ್ತಾವಲ್ಲ, ಅವನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ರು ಸಾಕು. ಸ್ವಲ್ಪ ಹಿಂಗೆ ಹಾಕಾಕತ್ತೀನಿ. ಆಮೇಲೆ ಇವು ಪುಡಿ ಮಾಡಿಟ್ಟಿದ್ದು ಮೆಣ್ಸಿನ್ಕಾಯಿ ಪುಡಿ ಹಾಕಾಕ್ತೀನಿ. ಆಮೇಲೆ ಕರಿಬೇವು ಪುಡಿ ಹಾಕಾಕ್ತೀನಿ. ಭಾಳ ಸಣ್ಣಿಲ್ಲ, ಬಾಯಾಗ ಸಿಗೋಂಗೆ ಹಾಕಬೇಕು. ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಇವನು ಬೇಕು, ಇಲ್ಲಿ ಜನ ಭಾಳ ಮಾಡ್ತಾರೆ ಇವನ್ನ. ಇದ್ರಾಗ ಮತ್ತು ಎಲ್ಲ ವೆರೈಟಿನೂ ಮಾಡ್ತಾರೆ. ಬರೀ ಪೆಪ್ಪರು, ಬರೀ ಸಾಲ್ಟು, ಸ್ವಲ್ಪ ಬೇಕಾದವ್ರು ಸಾಬುದಾನಿನೂ ಮಿಕ್ಸ್ ಮಾಡ್ತಾರೆ. ಬಟ್ ನಾನು ಸಾಬುದಾನಿ ಆಲ್ರೆಡಿ ಭಾಳ ಮಾಡಿಟ್ಟೇನೆ, ಅದಕ್ಕೆ ನಂಗೆ ಸಾಬುದಾನಿ ಮತ್ತೇನು ಮಾಡೋದಿಲ್ಲ. ಅದಕ್ಕೆ ಬರೀ ಅಕ್ಕಿದಷ್ಟೇ ಮಾಡತ್ತೀನಿ. ಇವನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಜೀರಿಗೆ ಹಾಕಾಕ್ತೀನಿ. ಫಸ್ಟಾಗಿ ಜೀರಿಗೆದು ಹಾಕ್ಬಿಟ್ರೆ ಕಲರೆಲ್ಲ ಕೆಂಪು ಕೆಂಪಾಗ್ತಾವೆ. ಅದಕ್ಕೆ ಫಸ್ಟ್ ಹಾಕಬಾರ್ದು, ಇನ್ನೇನು ಇಳಿಸ್ತೇವೆ ಅನ್ನೋ ಟೈಮ್ ಒಳಗೆ ಹಾಕಬೇಕು. ಜೀರಿಗೆನೂ ಅಷ್ಟೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೇನೆ. ಚಲೋ ತಂಗೆ ಮಿಕ್ಸ್ ಮಾಡತ್ತೀನಿ. ಇದು ನೋಡ್ರಿ, ನಾನು ಟೆರೆಸ್ ಮೇಲೆ ಹೋಗಿ ಒಂದು ಪೇಪರ್ ಹಾಸ್ತೀನಿ. ಪೇಪರ್ ಹಸಿ ಸೈಡಿಗೆಲ್ಲ ಪಾಟು ಅವು ಇವು ಕಲ್ಲದು ಇಟ್ಟೀನಿ, ಅಂದರೆ ಆರೋಗ್ಬಾರ್ದು ಅಂತಂದು.
ಇಲ್ಲಿ ಗಾಳಿ ಭಾಳ ಇರ್ತೈತಿ. ನೋಡಿರಿ ಇದನ್ನು ಸ್ವಲ್ಪ ಬಿಸಿ ಇದ್ದಾಗ ಹಾಕಬೇಕು, ಆರಿದ್ರೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತೈತದ. ಆಮೇಲೆ ಅವು ಸ್ಪ್ರೆಡ್ ಆಗೋಂಗಿಲ್ಲ, ತಿಳು ಆಗಂಗಿಲ್ಲ, ಗಟ್ಟಿ ಗಟ್ಟಿ ಆಗ್ತಾವೆ. ಆಮೇಲೆ ಪ್ಲಾಸ್ಟಿಕ್ ಒಳಗೆ ಹಾಕೋದು ಚಲೋ. ಈಗ ನೋಡಿರಿ ಒಂದು ನಾರ್ಮಲ್ ಇದ್ರ ಚಮಚಲ್ಲೇ ಆ ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಹಾಕಿದ್ರೆ ಸಾಕು, ಅವು ತಾವ ಸ್ಪ್ರೆಡ್ ಆಗ್ತಾವೆ. ಆಮೇಲೆ ಇವು ಒಣಗಿದ ಮೇಲೆ ಇನ್ನೂ ಸಣ್ಣ ಆಗ್ತಾವೆ. ಅದಕ್ಕೆ ಭಾಳ ಸಣ್ಣ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ದೊಡ್ಡನ ಹಾಕಿದ್ರೆ ಸಾಕು. ಇದ್ರೊಳಗೆ ಹಿಂಗೆ ಹಸಿ ಮೆಣ್ಸಿನ್ಕಾಯಿ ಅದು ಒಣಗಿಸಿ ಪುಡಿ ಮಾಡಿ ಹಾಕೋದ್ರಿಂದ ಭಾರಿ ಮಸ್ತ್ ಚಟ್ಪಟ ಅನ್ನಿಸ್ತವೆ. ಆಮೇಲೆ ಇಲ್ಲೆಲ್ಲ ಬಿಸಿಲು ಭಾಳ ಇರ್ತೈತಿ, ಲಘುನ ಒಣಗ್ತಾವೆ. ಇಲ್ಲಿ ಜನ ಇವನ್ನ ಬಟ್ಟೆ ಒಳಗೂ ಹಾಕಿ ನೆಕ್ಸ್ಟ್ ಡೇ ನೀರು ಗೊಜ್ಜಿ ತೆಗಿತಾರೆ. ನನಗೇನೋ ಜಂಜಟ್ ಅನ್ನಿಸ್ತೈತಿ, ನಾ ಪ್ಲಾಸ್ಟಿಕ್ ಒಳಗೆ ಹಾಕಿಬಿಡ್ತೀನಿ, ಈಸಿ ಆಗ್ತೈತಿ. ಈ ಪ್ಲಾಸ್ಟಿಕ್ ಇಲ್ಲಾಂದ್ರೂ ಇವು ರೈಸ್ ಪ್ಯಾಕೆಟು ಅವು ಇವು ಇರ್ತಾವಲ್ಲ, ಅದ್ರೊಳಗೆ ಹಾಕಿದ್ರು ಬರ್ತೈತಿ. ಯೂಸ್ವಲಿ ಇವು ಕೊರಿಯರ್ ಪ್ಯಾಕೆಟ್ ಒಳಗೆ ಈ ಥರ ಪ್ಲಾಸ್ಟಿಕ್ ಬಂದದ್ದು ಇರ್ತಾವೆ, ನನ್ನ ಕಡೆ ಇಟ್ಟಿರ್ತೇನೆ ನಾನು, ಅದ್ರೊಳಗೆ ಹಾಕ್ತೇನೆ. ಆಮೇಲೆ ಫುಲ್ ಬಿಸಿಲು ಬಂದಾಗ ಹಾಕಬೇಕು, ಆಗಿಂದಾಗ ಒಣಗಿ ಬಿಡ್ತಾವೆ. ಅಂದರೆ ವಿದಿನ್ 2-3 ಡೇಸ್ ಒಳಗೆ ಆಗಿಬಿಡ್ತಾವೆ.